ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ನನ್ನ ಇವತ್ತಿನ ವಿಡಿಯೋ ಬಂದು ಯಾವುದೇ ಥರ ಅಡುಗೆ ಊಟದ್ದೇನೂ ಇಲ್ಲ. ಈ ವಿಡಿಯೋ ಬಂದು ನಾನಿವತ್ತು ನಮ್ಮ ಊರಿಗೆ ಅಂದರೆ ನನ್ನ ತಂದೆ ಊರಿಗೆ ಹೋಗ್ತಾಯಿದ್ದೀನಿ ನಾನು. ರೀಸನ್ ಏನಂದರೆ ನಮ್ಮ ಚಿಕ್ಕಪ್ಪನ ಮಗಳು ನನಗೆ ತಂಗಿ ಆಗಬೇಕು. ಅವರು ಸಿಂಪಲ್ಲಾಗಿ ಮನೆ ಕಟ್ಬಿಟ್ಟು ಗೃಹ ಪ್ರವೇಶ ಇಟ್ಟಿದ್ರು, ಹಾಗಾಗಿ ಹೋಗ್ತಿದ್ದೀವಿ. ನೋಡಿ, ಫ್ಯಾಮಿಲಿ ಫುಲ್ ಹೋಗ್ತಿದ್ದೀವಿ. ನಾನು, ಅಮ್ಮ, ನನ್ನ ಹಸ್ಬೆಂಡ್, ನನ್ನ ಮಗ 4 ಜನ ಹೋಗ್ತಿದ್ದೀವಿ. ನಮ್ಮೂರಿರೋದು ಚನ್ನಪಟ್ಟಣದ ಹತ್ರ ಹಳ್ಳಿ. ತೋರಿಸ್ತೀನಿ ನಮ್ಮೂರು ಯಾವುದು ಅಂತ. ನೋಡಿ, ಇದೇ ಮನೆ ಗೃಹ ಪ್ರವೇಶ. ಸಿಂಪಲ್ಲಾಗಿ ಹಸುಗಳಿಗೆ ಅಂತ ಕೊಟ್ಟಿಗೆ ಮಾಡ್ಕೊಂಡಿದ್ರು. ಇವಾಗ ಅದೇ ಕೊಟ್ಟಿಗೆಯಲ್ಲಿ ಮನೆಯೂ ಮಾಡ್ಕೊಂಡಿದ್ದಾರೆ. ನಾವು ಬಂದಾಗ ಇಲ್ಲಿ ದೇವ್ರ ತರಕ್ಕೆ ಅಂತ ಹೋಗಿದ್ರು. ಗಣಪತಿ ಹೋಮ ಇತ್ತು. ಆ್ಯಕ್ಚುಲಿ ನಾವು ಆ ಟೈಮ್ಗೆ ಬರೋಕ್ಕಾಗಿಲ್ಲ. ಬೆಳಗ್ಗೆ ಬೇಗನೆ ಎದ್ದಿದ್ದರಿಂದ ನಾವು ಬರೋಕ್ಕಾಗಿಲ್ಲ. ಹಾಗಾಗಿ ನಾವು ಸ್ವಲ್ಪ ಲೇಟ್ ಆಯಿತು. ನಾವು ಬಂದಾಗಲೂ ಇನ್ನೂ ದೇವ್ರ ತರಕ್ಕೆ ಅಂತ ಹೋಗಿದ್ರು ತೋಟದಲ್ಲೇ. ನೋಡಿ, ದೇವ್ರು ತೊಗೊಂಡು ಬಂದು ಇವಾಗ ದೇವ್ರನ್ನ ಒಳಗಡೆ ಕರ್ಕೊಳ್ಳೋಕ್ಕೂ ಮುಂಚೆ ಕಾಲು ತೊಳೆದು ಕರ್ಕೋಬೇಕಂತೆ, ಅರಿಶಿನ ಕುಂಕುಮ ಹಚ್ಚಿ. ನೋಡಿ, ಎಲ್ಲ ಏನೇನಿದೆ ಆ ಥರ ಎಲ್ಲ ಕಾರ್ಯಗಳನ್ನೂ ಮಾಡ್ತಿದ್ದಾರೆ. ದೇವ್ರಿಗೆ ಏನೇನು ಮಾಡಬೇಕೆಲ್ಲ ಪೂಜೆನೂ ಮಾಡ್ತಿದ್ದಾರೆ. ನೋಡಿ, ಇವಾಗ ಒಬ್ರೊಬ್ರಾಗೇ ದೇವ್ರು ತೊಗೊಂಡು ಬರ್ತಿದ್ದಾರೆ. ದೇವರು ಅಂದರೆ ಇದು ಕಳಸಕ್ಕೆ ನೀರು ತೊಗೊಂಡು ಬಂದಿದ್ದಾರಲ್ಲ ಬಿಂದಿಗೆಯಲ್ಲಿ, ಆ ತಾಮ್ರದ ಬಿಂದಿಗೆಯಲ್ಲಿ, ಅದನ್ನೇ ದೇವ್ರು ತರೋದು ಅಂತ ಹೇಳ್ತಾರೆ. ನೋಡಿ, ಒಬ್ರೊಬ್ರಾಗೆ ಬಂದರು. ಇವಾಗ ಇವರು ಬರ್ತಿದ್ದಾರೆ ದೇವರು. ದೈವ ಒಂದು ನಾಮ ಅಲ್ಲವೋ ಅನ್ನೋದು ನಾನು ಆಲ್ರೆಡಿ ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವರ್ಣ ನಾನು ದೇವರಿದ್ದಾನೆ ಇಲ್ಲ ಅಂತ ಅಲ್ಲ, ದೇವರು ಯಾವ ರೂಪದಲ್ಲಿ ಹೆಂಗೆ ಬೇಕಾದರೂ ಬರ್ಬೋದು. ದೇವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದೆಲ್ಲ ಏನೋ ಹೋಮ ಮಾಡಿಸಿ ಪೂಜೆ ಮಾಡಿಸಿ ಇಟ್ಟಿರೋದು ಇದೆಲ್ಲ ಮನೆ ಮುಂದೆ. ನೋಡಿ, ಮನೆ ತೋರಿಸ್ತೀನಿ ಇವಾಗ. ತುಂಬ ಅಂದರೆ ತುಂಬ ಸಿಂಪಲ್ಲಾಗೈತೆ. ಸಾಕು, ಇನ್ನೇನು ಬೇಕು? ಇಷ್ಟಿದ್ರೆ ಸಾಕಲ್ವ ಜೀವನಕ್ಕೆ? ಅಂಥ ಅರಮನೆನೇ ಬೇಕು, ಅದೇ ಬೇಕು, ಇದೇ ಬೇಕು ಅನ್ನೋದೇನಿಲ್ಲ. ಇಷ್ಟಿದ್ರೆ ಸಾಕು ಜೀವನಕ್ಕೆ. ನೋಡಿ, ಇದು ಇವಾಗ ಈ ಕೊಟ್ಟಿಗೆ ಇದೆಯಲ್ಲ, ಈ ಕೊಟ್ಟಿಗೆ ಇದು ಮೇಕೆ ಕೊಟ್ಟಿಗೆ. ಇದ್ರ ಜೊತೆಗೆ ಮನೆ ಹೆಚ್ಚಿಸ್ಕೊಂಡಿದ್ದಾರೆ. ನೋಡಿ, ಇವಳೇ ನನ್ನ ತಂಗಿ ಕಾವ್ಯ. ಹೊಲದಲ್ಲಿ ಕೆಲಸ ಮಾಡಿ ಮಾಡಿ ಪಾಪ ತುಂಬ ಅಂದರೆ ತುಂಬ ಟ್ಯಾನ್ ಆಗಿಬಿಟ್ಟವಳು. ತುಂಬ ಕಷ್ಟಪಟ್ಟವಳೆ, ಅದನ್ನು ಹೇಳೋಕ್ಕಾಗಲ್ಲ. ಮತ್ತು ನೋಡಿ, ಇಲ್ಲಿ ಗಣಪತಿ ಹೋಮ ಮಾಡಿಸಿರೋದನ್ನ ತೋರಿಸ್ತೀನಿ. ನೋಡಿ, ಸಿಂಪಲ್ಲಾಗಿ ಗಣಪತಿ ಹೋಮ ಮಾಡಿಸಿದ್ದಾರೆ. ಮತ್ತು ನೋಡಿ, ಅಮ್ಮ ಇವಾಗ ಅಕ್ಷತೆ ಹಾಕ್ತಿದ್ದಾರೆ. ಗಣಪತಿ ಹೋಮ ಮಾಡಿರೋ ಜಾಗಕ್ಕೆ ಅಕ್ಷತೆ ಹಾಕ್ತಿದ್ದಾರೆ. ನೋಡಿ, ದುಡ್ಡು ಕಾಸು ಅನ್ನೋದಕ್ಕಿಂತ ಮನುಷ್ಯನಿಗೆ ಮನುಷ್ಯತ್ವ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಮ್ಮಮ್ಮ ನಮ್ಮ ಮಮ್ಮಿ ಇಬ್ಬರು ಇಲ್ಲೇ ಇದ್ದಾರೆ. ಮನೆ ತೋರಿಸ್ತೀನಿ. ನೋಡಿ, ಸಿಂಪಲ್ಲಾಗಿದೆ. ಇದು ದೇವ್ರ ಮನೆ, ಮತ್ತು ಒಂದು ರೂಮು, ಮತ್ತು ಇದು ಕಿಚನ್ನು. ಅಷ್ಟೇ ಸಿಂಪಲ್ಲಾಗಿದೆ. ನೋಡಿ, ಸಾಕು. ಮತ್ತು ನೋಡಿ, ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಒಳ್ಳೆ ಒಬ್ಬಟ್ಟು ಊಟ ಮಾಡಿಸಿದ್ದಾರೆ. ಆದರೂ ಪಂಕ್ತಿ ಊಟ ತಿನ್ನೋದು ಅಂದ್ರೇ ಒಂಥರ ಚೆಂದ, ಸಖತ್ತಾಗಿರುತ್ತೆ. ನಿಜವಾಗ್ಲೂ ಎಷ್ಟು ತಿಂದರೂ ಹೊಟ್ಟೆನೇ ತುಂಬಲ್ಲ, ತಿಂತಾನೇ ಇರಬೇಕು ಅನಿಸುತ್ತೆ. ಮತ್ತು ನಾವು ಇಲ್ಲಿ ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಕಡೆ ಹೊರಟ್ವಿ. ಊರಲ್ಲೇ ಗೃಹ ಪ್ರವೇಶ ಇದ್ದಿದ್ದು, ನಮ್ಮ ಅಪ್ಪನ ಮನೆ ಊರಲ್ಲಿ. ನಮ್ಮ ಊರ ಹೆಸರು ತಗಚಗೆರೆ ಅಂತ. ಗೃಹ ಪ್ರವೇಶ ಮುಗಿಸ್ಕೊಂಡು ಇವಾಗ ನಮ್ಮ ಮನೆ ಕಡೆ ಹೊರಟ್ವಿ. ನಾವು ಬಂದವರು ಡೈರೆಕ್ಟ್ ಗೃಹ ಪ್ರವೇಶದ ಮನೆಗೆ ಹೋದ್ವಿ. ಹಾಗಾಗಿ ಮನೆಗೆ ಹೋಗಿರಲಿಲ್ಲ. ಇವಾಗ ನಾವು ಡೈರೆಕ್ಟು ನಮ್ಮ ಮನೆ ಹತ್ರ ಹೋಗ್ತಿದ್ದೀವಿ, ಮಮ್ಮಿ ಮನೆ ಹತ್ರ. ನಮ್ಮ ಮಮ್ಮಿನೂ ಅಲ್ಲೇ ಇದ್ದರು. ಅವ್ರನ್ನೂ ನಮ್ಮ ಜೊತೆನೇ ಕರ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ನೋಡಿ, ಇಲ್ಲಿ ಹೋಗ್ತಿರೋ ಜನ ಎಲ್ಲ ಗೃಹ ಪ್ರವೇಶದ ಮನೆಗೆ ಹೋಗ್ತಿರೋದು. ಇಲ್ಲಿ ಹೋಗ್ತಿರೋರೆಲ್ಲರೂ ಅಂದರೆ ನಮ್ಮ ಊರಿಗೂ ಅವ್ರ ಮನೆಗೂ ಸ್ವಲ್ಪ ದೂರನೇ ಆಗುತ್ತೆ. ಅವರು ಯಾಕಂದರೆ ತೋಟದಲ್ಲಿ ಕಟ್ಕೊಂಡಿರೋದ್ರಿಂದ ದೂರ ಆಗುತ್ತೆ. ಮತ್ತು ನೋಡಿ, ಇದು ಊರೊಳಗಡೆ ಹೋಗ್ತಿದ್ದೀವಿ. ನಮ್ಮ ಮನೆಗೆ ಹೋಗೋಕ್ಕೆ ಅಂತ ಹೋಗ್ತಿದ್ದೀವಿ. ಆದರೂ ಏನಂದರೆ ನಾವು ಹುಟ್ಟಿ ಬೆಳೆದಿದ್ದ ಊರು, ನಾವು ಓಡಾಡ್ತಿದ್ದಿದ್ದು ದಾರಿ ಎಲ್ಲ ನೋಡ್ತಿದ್ರೇ, ನೆನೆಸ್ಕೊತಿದ್ರೇ ಒಂಥರ ಚೆಂದ ಅನಿಸುತ್ತೆ. ಎಲ್ಲ ನೆನಪಾಗುತ್ತೆ. ನಾವು ಓಡಾಡ್ತಿದ್ದಿದ್ದು, ನಾವು ಇದ್ದಿದ್ದು, ನಾವು ಯಾವ ಥರ ಇದ್ವಿ ಚಿಕ್ಕವರಿದ್ದಾಗ. ಮತ್ತು ಇವಾಗ ಹೆಂಗೆ ನಮ್ಮೂರಿಗೆ ಬರೋಕ್ಕೆ ನಮಗೆ ಮುಜುಗರ ಅನಿಸುತ್ತೆ ಓಡಾಡೋಕ್ಕೆ ರೋಡಲ್ಲೆಲ್ಲ. ಮೊದಲೆಲ್ಲ ಒಬ್ಬೊಬ್ಬರು ಹೆಂಗೆ ಓಡಾಡ್ತಾಯಿದ್ವಿ ಅನಿಸುತ್ತೆ. ನೋಡಿ, ನಮ್ಮ ಮನೆ ಹತ್ರ ಬಂದ್ವಿ. ಈಗ ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗ್ತಿದ್ದೀವಿ ಮನೆ ಒಳಗಡೆ. ನೋಡಿ, ನಮ್ಮ ಮನೆಗಳು ಬಂದು ಸಾಲಾಗಿವೆ. ಅಂದರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಒಂದೇ ಲೈನಲ್ಲಿ ಕಟ್ಕೊಂಡಿರೋದು. ಇದು ನಮ್ಮ ಅಜ್ಜಿ ಮನೆ, ಅಂದರೆ ನಮ್ಮ ಅಪ್ಪ ಅವ್ರ ಅಮ್ಮನ ಮನೆ. ಮತ್ತು ನೋಡಿ, ಹಳ್ಳಿ ಅಲ್ವಾ, ಸೌದೆ ಬೇಕಲ್ವಾ ನೀರು ಕಾಯಿಸೋಕ್ಕೆ, ಒಲೆಗೆಲ್ಲ ಸೌದೆ ಬೇಕು. ಹಾಗಾಗಿ ಸೌದೆ ಇಟ್ಕೊಂಡಿದ್ದೀವಿ. ಮತ್ತು ನೋಡಿ, ಇದೊಬ್ಬರು ಚಿಕ್ಕಪ್ಪನ ಮನೆ. ನಮ್ಮ ಮನೆ ಫುಲ್ ಲಾಸ್ಟಲ್ಲಿರೋದು. ನೋಡಿ, ಹೋಗ್ತಿದ್ದೀನಿ, ನಮ್ಮ ಮನೆ ತೋರಿಸ್ತಿದ್ದೀನಿ. ನೋಡಿ,
ಇದೇ ನಮ್ಮ ಮನೆ, ನನ್ನ ತವ್ರ ಮನೆ. ಇದೇ ನನ್ನ ತವ್ರ ಮನೆ. ತುಂಬ ಎಮೋಷನ್ಸ್ ಇದೆ ಇದ್ರ ಜೊತೆ. ತುಂಬ ಬೇಗ ಕನೆಕ್ಟ್ ಆಗ್ತೀನಿ. ನಾನು ಹೋಗೋಷ್ಟರಲ್ಲಿ ನೋಡಿ ಅಮ್ಮ, ನಮ್ಮ ಯಜಮಾನ್ರು, ನನ್ನ ಮಗ ಎಲ್ಲರೂ ಬಂದು ಆಲ್ರೆಡಿ ಕೂತಿದ್ರು ನಾನು ವಿಡಿಯೋ ಮಾಡ್ಕೊಂಡು ಹೋಗೋಷ್ಟರಲ್ಲಿ. ನೋಡಿ ಇದೇ ನಮ್ಮ ಪುಟ್ಟ ತವ್ರ ಮನೆ. ಇದು ನಮ್ಮಪ್ಪ, ನಮ್ಮ ಅಜ್ಜಿ, ನಮ್ಮಮ್ಮ, ಅಮ್ಮ ಎಲ್ಲರೂ ಮಗು ಮಾತಾಡ್ಸ್ಕೊಂಡು ನಿಂತ್ಕೊಂಡಿದ್ದಾರೆ ನೋಡಿ. ಮತ್ತು ನೋಡಿ ಹಂಗೆ ಒಂದು ಸೆಲ್ಫಿ ತಗೊಂಡು ಮತ್ತೆ ಬೇಗ ಹೊರಡ್ಬಿಟ್ವಿ. ಮತ್ತು ಮಂಡ್ಯ ಹೋಗ್ಬೇಕಿತ್ತು, ಆಗಾಗ ಹೊರಟ್ಬಿಟ್ವಿ. ನಮ್ಮ ಅಜ್ಜಿಗೇನೋ ಕಾಮಿಡಿ ಮಾಡಿದೆ ಅಂತ ನಕ್ಬಿಟ್ಟು ಬಾಯ್ ಮಾಡಿದ್ರು. ಮತ್ತು ನೋಡಿ ನಾವು ಹೊರಟವರು ಮಂಡ್ಯ ಹತ್ರ ಹೋಗ್ಬೇಕಿತ್ತು ಸ್ವಲ್ಪ, ಹಾಗಾಗಿ ಹೋದ್ವಿ. ಮಂಡ್ಯ ಹತ್ರ ನಮ್ಮ ಅಮ್ಮ ಇದ್ದಾರಲ್ಲ, ಅಂದರೆ ನಮ್ಮ ಯಜಮಾನ್ರು ಅವ್ರ ಅಮ್ಮ, ನಮ್ಮ ಅತ್ತೆ ಅವ್ರ ಅಮ್ಮ ಇದ್ದರು ಹೊಸಬೂದ್ನೂರು ಅಂತ. ಆ ಊರಲ್ಲಿ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಅಂತ ನಾವು ನಮ್ಮೂರಿಂದ ಚನ್ನಪಟ್ಟಣದಿಂದ ಮಂಡ್ಯಕ್ಕೆ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ತಿದ್ದೀವಿ ನೋಡಿ. ಈಗ ಹೊಸಬೂದ್ನೂರಿದು ಮಂಡ್ಯ ಡಿಸ್ಟಿಕ್ ಬರುತ್ತೆ. ಈ ಊರು ತುಂಬ ಅಂದರೆ ತುಂಬ ಇಂಪ್ರೂವ್ ಆಗಿದೆ. ಈ ಊರಲ್ಲಿ 2ರಿಂದ 3 ಅಂಗನವಾಡಿಗಳಿದೆ. ಎಲ್ಲ ಅಂಗನವಾಡಿಲೂ ಮಕ್ಕಳಿರ್ತಾರೆ. ಅಂದರೆ ಫೆಸಿಲಿಟೀಸ್ನ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ. ಕಾನ್ವೆಂಟ್ಗೆ ಹಾಕಲ್ಲ ಜಾಸ್ತಿ, ಪ್ರೈವೇಟ್ ಸ್ಕೂಲ್ಗೆ ಹಾಕಬೇಕು ಅನ್ನೋದೇನಿಲ್ಲ. ಸ್ಕೂಲ್ಗಳಿಗೆ, ಅಂಗನವಾಡಿಗೆ ಎಲ್ಲ ಆಲ್ಮೋಸ್ಟ್ ಈ ಊರಲ್ಲಿ ಕಳಿಸ್ತಾರೆ ಮಕ್ಕಳನ್ನ. ಎಲ್ಲ ಅಂಗನವಾಡಿಲೂ ಮಕ್ಕಳಿದ್ದಾರೆ ಈ ಊರಲ್ಲಿ. ತುಂಬ ಇಂಪ್ರೂವ್ ಆಗಿದೆ ಈ ಊರು. ಮತ್ತು ನೋಡಿ ಈ ಊರಲ್ಲಿ ನಾವು ಫ್ರಂಟ್ ಗೇಟಲ್ಲಿ ಹೋಗಿಲ್ಲ, ಅಲ್ಲಿ ಕಾರ್ ಪಾರ್ಕ್ ಮಾಡೋಕ್ಕಾಗಲ್ಲ ಅಂತ ನಾವು ಬ್ಯಾಕಲ್ಲಿ ಹೋದ್ವಿ. ಅಂದರೆ ಬ್ಯಾಕ್ ಗೇಟಲ್ಲಿ. ಇಲ್ಲಿ ಬಂದರೂ ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ ಈ ಊರಲ್ಲಿ ನೋಡಿ. ಇದು ಕಾಶಿ ವಿಶ್ವನಾಥ ಟೆಂಪಲ್. ಇದು ಇಲ್ಲಿ ಹೋಗಬೇಕು ನಾವು. ಮನೆಯಿಂದೇ ಹೋದರೆ ಕಾರ್ ಪಾರ್ಕು ಕೂಡ ಮಾಡ್ಬೋದು. ಮತ್ತು ಈ ದೇವಸ್ಥಾನ ನೋಡೋಕ್ಕೆ ಅಂತಲೇ ನಾವು ಬ್ಯಾಕ್ ಸೈಡಿಂದ ಹೋಗ್ತೀವಿ, ಮನೆ ಬ್ಯಾಕ್ ಸೈಡಿಂದ ಹೋಗ್ತೀವಿ. ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ ನೋಡಿ. ಇಲ್ಲೆಲ್ಲ ಗ್ರೌಂಡ್ ಇದೆ, ಮಕ್ಕಳೆಲ್ಲ ಕ್ರಿಕೆಟೆಲ್ಲ ಆಡ್ತಾರೆ. ಮತ್ತು ನೋಡಿ ಹೋಗ್ತಿದ್ದೀವಿ, ಬ್ಯಾಕ್ ಸೈಡಿಂದ ಹೋಗ್ತಿದ್ದೀವಿ ನಾವು ಅಜ್ಜಿ ಮನೆಗೆ. ಮತ್ತು ಬಂದ್ವಿ ನೋಡಿ, ಎಂಟ್ರೆನ್ಸಲ್ಲೇ ಬಾವಿ ಇದೆ ಅಜ್ಜಿ ಮನೆ ಹತ್ರ. ನಾವು ಪಿತೃಪಕ್ಷ ಹಬ್ಬಕ್ಕೆಲ್ಲ ಹೋದಾಗ ಈ ಬಾವಿ ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡ್ಕೊಂಡೆಲ್ಲ ಕೂತಿರ್ತೀವಿ. ತೋರಿಸ್ತೀನಿ ಬನ್ನಿ ಅಜ್ಜಿ ಮನೆ ಹೇಗಿದೆ ಅಂತ. ನೋಡಿ ಇದೇ ಅಜ್ಜಿ ಮನೆ. ಮತ್ತು ಏನಂದರೆ ಗಿಡ ಮರಗಳು ಜಾಸ್ತಿ ಇರೋದ್ರಿಂದ ವಾತಾವರಣವೇ ಒಂಥರ ಚೆನ್ನಾಗಿರುತ್ತೆ ಇಲ್ಲೆಲ್ಲ. ಮನೆ ತೋರಿಸ್ತೀನಿ ಬನ್ನಿ ಹೇಗಿದೆ, ಅಜ್ಜಿ ಮನೆ ಹೆಂಗೈತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಅಮ್ಮ ಹೋಗ್ತಿದ್ದಾರೆ ಒಳಗಡೆ. ನೋಡಿ ಈಚೆ ಎಲ್ಲ ಸೌದೆ ಎಲ್ಲ ಇಟ್ಕೊಂಡಿದ್ದಾರೆ, ತೆಂಗಿನಕಾಯಿ ಚಿಪ್ಪು ಎಲ್ಲ ಇಟ್ಕೊಂಡಿದ್ದಾರೆ. ನನ್ನ ಮಗ ಆಲ್ರೆಡಿ ಹೋಗಿ ಆಟಾಡ್ತಿದ್ದಾನೆ ನೋಡಿ. ನೋಡಿ ಇದೇ ಅಜ್ಜಿ ಮನೆ. ಸಕ್ಕತ್ತಾಗಿದೆ ನಿಜವಾಗ್ಲೂ. ಈಚೆ ಎಷ್ಟು ಸೆಕೆ ಆಗ್ತಾಯಿತ್ತು, ಒಳಗಡೆ ಬಂದಿದ್ದ ತಕ್ಷಣ ಅಷ್ಟು ತಣ್ಣಗಾಯಿತು. ಹೆಂಚಿನ ಮನೆ ಅಲ್ವಾ. ನೋಡಿ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ಅಜ್ಜಿ. ನೋಡಿ ಬದನೆಕಾಯಿ ಸಸಿ, ತೆಂಗಿನ ಮರ ನೋಡಿ, ಒಳ್ಳೆ ತೆಂಗಿನಕಾಯಿ ಫಸಲು ಬಿಡ್ತು ಮಾತ್ರ ಇದಂತೂ. ತೆಂಗಿನ ಮರ, ಎಳ್ನೀರು, ನಾವು ಹಬ್ಬಕ್ಕೆ ಬಂದಾಗೆಲ್ಲ ಕಾಯಿ ಎಳ್ನೀರೆಲ್ಲ ಕಿತ್ಕೊಂಡು ತಿನ್ನೋದು, ಕುಡಿಯೋದೆಲ್ಲ ಮಾಡ್ತೀವಿ. ಮತ್ತು ನೋಡಿ ಅಲ್ಲಿ ಹಾಗಲಕಾಯಿ ಗಿಡ ಇದೆ. ಮತ್ತು ಹಂಗೆ ಮುಂದೆ ಹೋದರೆ ಇಲ್ಲಿ ಮೆಣಸಿನ್ಕಾಯಿ ಗಿಡ, ದಾಸವಾಳ ಗಿಡ ಎಲ್ಲ ಇದೆ. ಮತ್ತು ಇದೊಂದು ಸ್ವಲ್ಪ ಮುಂದೆ ಪಪ್ಪಾಯ ಗಿಡ, ಚಿಕ್ಕದು ಪಪ್ಪಾಯ ಗಿಡ. ಮತ್ತು ನೋಡಿ ವೀಳ್ಯದೆಲೆ ಇದೆ. ಅದ್ರ ಜೊತೆಗೆ ಇಲ್ಲಿ ಮೆಣಸಿನ್ಕಾಯಿ ಗಿಡ ನೋಡಿ ಯಾವ ಥರ ಪಾತಿ ಮಾಡ್ಕೊಂಡಿದ್ದಾರೆ ನೋಡಿ. ಮತ್ತು ಅದರಿಂದ ಕಿರ್ಲಿಕಾಯಿ ಗಿಡ ಮತ್ತು ನಿಂಬೆಹಣ್ಣು ಗಿಡ 2 ಇದೆ. ನಿಂಬೆಹಣ್ಣು ಮರ 2 ಇದೆ ನೋಡಿ. ಕಾಕಡ ಹೂವಿನ ಗಿಡ, ಮಳ್ಳೆ ಹೂವಿನ ಗಿಡ. ಮತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನೋಡಿ ಸೊಪ್ಪುಗಳು ಹಾಕ್ಕೊಂಡಿದ್ದಾರೆ. ಇದು ಮೆಂತ್ಯ ಸೊಪ್ಪು. ಮತ್ತು ಅಲ್ಲಿ ನೋಡಿ ಕೀರೆ ಸೊಪ್ಪು ಹಾಕ್ಕೊಂಡಿದ್ದಾರೆ. ಅಲ್ಲಿ ಸಬ್ಬಕ್ಕಿ ಸೊಪ್ಪಿದೆ. ಮತ್ತು ಅದರಿಂದೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದಾರೆ. ಅಲ್ಲಿ ಹಿಂದೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ ನೋಡಿ. ಬೆಕ್ಕಿದೆ. ಈ ಬೆಕ್ಕು ಎಲ್ಲರ ಮನೆಗೂ ಓಡಾಡ್ತಾ ಇರತ್ತಿದು. 1-2 ದಿನ ಹಾಲಾಕಿದ್ರೆ ಸಾಕು ಈ ಪ್ರಾಣಿಗಳಿಗೆ. ಎಷ್ಟು ನಿಯತ್ತಲ್ವ, ಮನುಷ್ಯನಿಗಿನ್ನ ಎಷ್ಟು ನಿಯತ್ತಿರುತ್ತೆ ಅವಕ್ಕೆ. ಮತ್ತು ನೋಡಿ ಎಲ್ಲ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹೊರಡೋಣ ಅಂತ ರೆಡಿ ಆದ್ವಿ ನಾವು ಮತ್ತೆ ಬೆಂಗಳೂರಿಗೆ. ಇದು ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ. ಮನೆ ಮುಂದೆ ತೆಂಗಿನ ಮರ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ನೋಡಿ ಇದು ಅಲ್ವಾ. ನಿಜ ಸಕ್ಕತ್ತಾಗಿದೆ ಇದಂತೂ ವೆದರು. ಏನಂದರೆ ನಾವಿಲ್ಲಿಗೆ ಯಾವಾಗಲೂ ನಾರ್ಮಲಾಗಿ ಬರೋದು ಪಿತೃಪಕ್ಷದಲ್ಲೇ ಜಾಸ್ತಿ. ಆ ಟೈಮಲ್ಲಿ 3 ದಿನ 4 ದಿನ ಇಲ್ಲೇ ಸ್ಟೇ ಆಗ್ತೀವಿ. ಬಟ್ ಏನಂದರೆ ಇಲ್ಲಿಗೆ ಬಂದರೆ ಮತ್ತೆ ಹೋಗಬೇಕು ಅಂತ ಮನಸ್ಸೇ ಆಗಲ್ಲ. ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ. ಅಲ್ಲಿ ವಾತಾವರಣ, ತಣ್ಣನೆ ಗಾಳಿ, ಅಷ್ಟು ನಿಜ ಚೆನ್ನಾಗಿರುತ್ತೆ. ಮತ್ತು ನೋಡಿ ಅಲ್ಲಿಂದ 1-2 ಫೋಟೋ ತಗೊಂಡು ಮತ್ತೆ ಹೊರಟ್ವಿ ನಾವು ಬೆಂಗಳೂರು ಕಡೆಗೆ. ಇವಾಗ ತೋರಿಸ್ತೀನಿ ನೋಡಿ ಕಾಶಿ ವಿಶ್ವನಾಥ ದೇವಸ್ಥಾನ ಬ್ಯಾಕ್ ಸೈಡು. ಮಕ್ಕಳೆಲ್ಲ ಆಟಾಡ್ತಿದ್ದಾರೆ ನೋಡಿ. ಇಲ್ಲೆಲ್ಲ ಕ್ರಿಕೆಟೆಲ್ಲ ಆಡ್ಕೊಂಡಿದ್ದಾರೆ. ಇದು ಐತಿಹಾಸಿಕ ದೇವಾಲಯ ಅಂತಲೇ ಹೇಳ್ತಾರೆ.
ಎಲ್ಲ ಅಲ್ಲಿರೋ ಒಂದೊಂದು ಶಿಲೆಗಳು ಕೂಡ ಹೇಳ್ತವೆ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂತ. ಅಷ್ಟು ಚೆನ್ನಾಗಿದೆ. ಒಳಗಡೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಸಖತ್ತಾಗಿದೆ ಮಾತ್ರ ದೇವಸ್ಥಾನ ಅಂತೂ ಇದು. ನಾನು ಹೋಗಿದ್ದೀನಿ, ಒಂದು ಸಲ ಹೋಗಿದ್ದೀನಿ ಅಷ್ಟೇ ಒಳಗಡೆ. ಸಖತ್ತಾಗೈತೆ. ಮತ್ತು ನೋಡಿ, ಇವಾಗ ಅಲ್ಲಿಂದ ಬೂದನೂರಿಂದ ಬೆಂಗಳೂರು ಕಡೆಗೆ ಹೊರಟ್ವಿ ನಾವು. ಅಂದರೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣ. ಅಲ್ಲಿ ಇರೋದೇ ಒಂಥರ ಸಂಭ್ರಮ, ಸಡಗರ ಅಂತಲೇ ಹೇಳ್ಬೋದು. ಅಜ್ಜಿ ಮನೇನು ಬಸ್ ಸ್ಟಾಪಿಂದ ಒಂದು ಸ್ವಲ್ಪ ಒಳಗಡೆಗೆ ಹೋಗಬೇಕು. ಮತ್ತು ದೊಡ್ಡೂರಿದು, ಊರು ದೊಡ್ಡೂರು, ವಂದನೆಗಳು ಅಂತ ಬರೆದಿದ್ದಾರೆ ನೋಡಿ. ಇವಾಗ ನಾವು ಊರಿಂದ ಮೇನ್ ರೋಡಿಗೆ ಬಂದ್ವಿ, ಈಗ ಎಕ್ಸಿಟ್ ಆದ್ವಿ. ಇದು ಬ್ಯಾಂಗ್ಳೂರು ಮೈಸೂರು ಹೈವೇ ಇದು. ನೋಡಿ ಬಂದ್ವಿ. ಇವಾಗ ಮತ್ತೆ ಹೊರಟ್ವಿ ನಾವು ಬೆಂಗಳೂರು ಕಡೆ. ನೋಡಿ, ಇದು ಮತ್ತೆ ನಾವು ಬೆಂಗಳೂರಿಗೆ ಹೋಗಿ ಮತ್ತೆ ನಾವು ಚನ್ನಪಟ್ಟಣದ ಮೇಲೆನೇ ಹೋಗಬೇಕು. ಅಂದರೆ ನಾನು ಬೆಳೆದಿದ್ದೂರು ಚನ್ನಪಟ್ಟಣ, ನಮ್ಮೂರು. ಮತ್ತು ನಾವು ನಮ್ಮ ಚನ್ನಪಟ್ಟಣದ ಮೇಲೆ ಹೋಗ್ತಿದ್ದೀವಿ. ಇಲ್ಲಿಗೆ ಹೋದ್ರೇ ಒಂಥರ ಫೀಲು, ಪಾಸಿಟಿವ್ ಫೀಲ್ ಆಗುತ್ತೆ. ಎಲ್ಲ ನೆನಪಾಗುತ್ತೆ. ಕಾಲೇಜ್ ಡೇಸು, ನಾವಿದ್ದಿದ್ದು, ಫ್ರೆಂಡ್ಸ್ಗಳ ಜೊತೆ ಸುತ್ತಾಡ್ತಿದ್ದಿದ್ದು, ಕದ್ದು ಮುಚ್ಚಿ ಪಿಕ್ಚರ್ಗೆ ಹೋಗ್ತಿದ್ದಿದ್ದು, ಪಾನಿಪುರಿ ತಿಂತಿದ್ದಿದ್ದು, ಮಸಾಲ ಪುರಿ ತಿಂತಿದ್ದಿದ್ದು, ಗೋಬಿ ಅಂದ್ಕೊಂಡು ಅದು ಇದು ಅಂದ್ಕೊಂಡೆಲ್ಲ ಓಡಾಡ್ತಿದ್ದಿದ್ದು, ಕಾಲೇಜ್ ಬಂಕ್ ಮಾಡಿ ಹೋಗ್ತಿದ್ದಿದ್ದು ಎಲ್ಲ ನೆನಪಾಗುತ್ತೆ ಈ ರೋಡ್ಗಳನ್ನ ನೋಡ್ತಾ ಇದ್ದರೆ. ನಮಗೆ ಅಂತಲ್ಲ, ಎಲ್ಲರಿಗೂ ಅಷ್ಟೇ. ಅವ್ರು ಇದ್ದಿದ್ದು ಊರುಗಳು, ಅವ್ರು ಇದ್ದಿದ್ದೆಲ್ಲ ನೆನೆಸ್ಕೊಂಡ್ರೆ ಹಂಗೆ ಆಗುತ್ತೆ. ನೋಡಿ, ಇದು ಚನ್ನಪಟ್ಟಣ ಪೊಲೀಸ್ ಸ್ಟೇಷನ್ನು. ಪೊಲೀಸ್ ಸ್ಟೇಷನಿಂದ ಮುಂದೆ ಹೋದರೆ ಚನ್ನಪಟ್ಟಣ ಬಸ್ ಸ್ಟಾಪ್ ಸಿಗುತ್ತೆ. ಅಲ್ಲಿ ಚನ್ನಪಟ್ಟಣ ಬಸ್ ಸ್ಟಾಪಲ್ಲಿ ಎಷ್ಟು ಸಲ ಕಾಲೇಜ್ ಬಂಕ್ ಮಾಡಿಬಿಟ್ಟು ಗೋಬಿ ತಿನ್ನೋಕೆ ಹೋಗಿದ್ದೀವಿ ಅಂತಲೇ ಗೊತ್ತಿಲ್ಲ. ಎಷ್ಟೋ ಸಲ ನಾವು ಕಾಲೇಜಲ್ಲಿ ಕ್ಲಾಸ್ ನಡೀತಿರ್ಬೇಕಾದ್ರೆ ವಾಶ್ರೂಮ್ಗಿಂತ ಸುಳ್ಳು ಹೇಳ್ಬಿಟ್ಟು ಕೂಡ ಕಾಲೇಜ್ ಬಂಕ್ ಮಾಡಿರೋದೈತೆ, ಕ್ಲಾಸ್ ಬಂಕ್ ಮಾಡಿರೋದು. ನೋಡಿ, ಇದು ಚನ್ನಪಟ್ಟಣ ಬಸ್ ಸ್ಟಾಪ್ ಇದು. ಬಟ್ ಏನಂದರೆ ನಾವು ಕಾಲೇಜ್ಗೆ ಹೋಗೋವಾಗ ಬಸ್ಸಲ್ಲಿ, ಆಟೋದಲ್ಲಿ ಓಡಾಡ್ತಾ ಇರಲಿಲ್ಲ. ನಮ್ಮೂರಿಂದ 3.5-4 ಕಿಲೋಮೀಟರ್ ಇದ್ದಿದ್ದರಿಂದ ಸೈಕಲಲ್ಲಿ ಹೋಗ್ತಾಯಿದ್ದೆ ನಾನು ಕಾಲೇಜ್ಗೆ. ಹಾಗೆ ನಾನು ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂದರೆ NSS ಕ್ಯಾಂಪಲ್ಲಿ ಲೆಕ್ಚರಾಗಿ ವರ್ಕ್ ಮಾಡ್ತಾಯಿದ್ದೆ. ಆವಾಗಲೂ ಕೂಡ ನಾನು ನನ್ನ ಸೈಕಲಲ್ಲೇ ಹೋಗ್ತಾಯಿದ್ದಿದ್ದು ಕಾಲೇಜ್ಗೆ. ನಾನು ಆಟೋದಲ್ಲಿ, ಬಸ್ಸಲ್ಲಿ ಹೋಗ್ತಾ ಇರಲಿಲ್ಲ. ಯಾಕಂದರೆ ನಮಗೂ ಅದು ಎಕ್ಸಸೈಸ್ ಆದಂಗಾಗುತ್ತೆ. ಹಾಗಾಗಿ ನಾನು ಸೈಕಲಲ್ಲಿ ನಾನೇ ಅಂತಲ್ಲ, ನಾವೆಲ್ಲರೂ ಅಷ್ಟೇ, ನಮ್ಮೂರಿಂದ ಬರೋರು ಆಲ್ಮೋಸ್ಟ್ 95-99% ಸೈಕಲಲ್ಲೇ ಹೋಗ್ತಾ ಇದ್ದಿದ್ದು. ಹುಡುಗರು ಹುಡುಗಿರು ಎಲ್ಲರೂ ಅಷ್ಟೇ. ಯಾರೋ ಒಬ್ಬರು ಇಬ್ಬರು ಹೋಗ್ತಾಯಿದ್ರು ಆಟೋದಲ್ಲಿ, ಬಸ್ಸಲ್ಲಿ, ವ್ಯಾನಲ್ಲಿ, ಆ ಥರ ಹೋಗ್ತಾಯಿದ್ರು. ಮತ್ತು ನೋಡಿ, ಹೋದ್ವಿ, ಚನ್ನಪಟ್ಟಣ ಬಿಟ್ವಿ. ಮತ್ತು ಚನ್ನಪಟ್ಟಣದಲ್ಲಿ ಲ್ಯಾಂಡ್ ಅಪೇರಲ್ ಲಿಮಿಟೆಡ್ ಅಂತ ಗಾರ್ಮೆಂಟ್ಸ್ ಇದೆ. ಅದು ಫಸ್ಟು ಮುದ್ರಾ ಲೈಫ್ ಸ್ಟೈಲ್ ಲಿಮಿಟೆಡ್ ಅಂತ ಇತ್ತು. ಆ ಗಾರ್ಮೆಂಟ್ಸಲ್ಲೇ ನಮ್ಮಮ್ಮ ವರ್ಕ್ ಮಾಡ್ತಾಯಿದ್ದಿದ್ದು, ಅಂದರೆ ಕೆಲಸ ಮಾಡ್ತಾಯಿದ್ದಿದ್ದು. ಹೆಲ್ಪರಾಗಿ ಕೆಲಸ ಮಾಡ್ತಾಯಿದ್ರು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ನನ್ನನ್ನು, ನಮ್ಮ ಅಕ್ಕನ ಸಾಕಿದ್ರು. ಅವ್ರ ಕಷ್ಟ ನೋಡೋಕ್ಕಾಗದೆ ನಾವು ಕೆಲಸ ಅಂತ ಕಾಲೇಜ್ ಬಿಟ್ಟು ಕೆಲ್ಸಕ್ಕೆ ಹೋದ್ವಿ. ನೋಡಿ, ಇದೇ ಗಾರ್ಮೆಂಟ್ಸು ನಮ್ಮ ಮಮ್ಮಿ ವರ್ಕ್ ಮಾಡ್ತಾಯಿದ್ದಿದ್ದು. ಮತ್ತು ಅದನ್ನೆಲ್ಲ ನೋಡಿಕೊಂಡು ಹೊರಡುವಾಗ ಹಾಗೆ ಆನ್ ದ ವೇ ಅಮ್ಮ ಹೇಳಿದ್ರು, ಕೆಂಗಲ್ಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಇನ್ನೂ ಟೈಮ್ ಇತ್ತು, ಏನೂ ಮಳೆ ಬರೋ ಥರ ಏನಿರಲಿಲ್ಲ, ಬಿಸಿಲಿತ್ತು ವೆದರು. ಹಾಗಾಗಿ ಹಂಗೆ ಆನ್ ದ ವೇ ಅಲ್ವಾ ಕೆಂಗಲ್ಲು, ಹೋಗ್ಬಿಟ್ಟು ಹೋಗೋಣ ಅಂತ ಹೋಗ್ತಿದ್ದೀವಿ. ನೋಡಿ, ಕೆಂಗಲ್ಗೆ ಇನ್ನೇನೋ ಬಂದ್ವಿ, ರೀಚ್ ಆಗ್ತಿದ್ದೀವಿ ಕೆಂಗಲ್ ಹತ್ರ. ನಾವು ನೋಡಿ ರೀಚ್ ಆಗ್ತಿದ್ದೀವಿ ಚನ್ನಪಟ್ಟಣ ಕೆಂಗಲ್ ಅಯ್ಯನಗುಡಿ. ನೋಡಿ, ಅಯ್ಯನಗುಡಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ಏನಂದರೆ ದುಡ್ಡು ಮಾಡೋದು ಹೆಂಗೆ ಅಂತ ನಿಜವಾಗ್ಲೂ ಇಲ್ಲೆಲ್ಲ ನೋಡಿ ಕಲಿಬೇಕು ನಾವು. ನಾರ್ಮಲಾಗಿ ಹೋಗಿ ಗಾಡಿ ನಿಲ್ಸಿದ್ವಿ. ಬಟ್ ಏನಂದರೆ ಸೈಡಲ್ಲೇ ಹಾಕಿರೋದು ಗಾಡಿ, ಬಟ್ ಪಾರ್ಕಿಂಗ್ 50 ರೂಪಾಯಿ ಕೊಡಬೇಕು ಅಲ್ವಾ. ದೇವಸ್ಥಾನದ ಜಾಗ, ಬಟ್ ಪಾರ್ಕಿಂಗ್ 50 ರೂಪಾಯಿ ಇದೆ. ಏನಂದರೆ ನೋಡಿ, ಹೆಂಗೆ ದುಡ್ಡು ಮಾಡ್ಬೋದು ಅನ್ನೋದನ್ನ ನೋಡಿ ಕಲಿಬೇಕು ನಾವು ನಿಜವಾಗ್ಲೂ. ಒಬ್ರಿಗೆ 50 ರೂಪಾಯಿ ಅಂದರೆ ಅಂಥ ಗಾಡಿಗಳು, ಇದು ಫೇಮಸ್ ದೇವಸ್ಥಾನ, ಎಷ್ಟು ಗಾಡಿ ಬರ್ತವೆ ಅಲ್ವಾ. ಎಷ್ಟೆಷ್ಟು ದುಡ್ಡು ಮಾಡ್ಬೋದು, ಹೆಂಗೆ ಮಾಡ್ಬೋದು. 50 ರೂಪಾಯಿ ಒಂದು ಗಾಡಿಗೆ ಅಂದ್ರೂ. ನೋಡಿ, ದೇವಸ್ಥಾನ ತೋರಿಸ್ತಿದ್ದೀನಿ. ಮತ್ತು ಪೂಜೆ ಸಾಮಾನು ತೊಗೊಳಕ್ಕೆ ಅಂತ ಅಮ್ಮ ಹೋಗಿದ್ರು, ಹಾಗೆ ನಾವು ಹೋಗ್ತಿದ್ದೀವಿ. ನೋಡಿ, ಅಮ್ಮ ಅಲ್ಲಿ ಪೂಜೆ ಸಾಮಾನು ತೊಗೋತಿದ್ದಾರೆ. ಇಲ್ಲಿ ಪೂಜೆ ಸಾಮಾನು ಮಾರೋದು ಅವನು ಅಷ್ಟೇ. 4 ಬಾಳೆಹಣ್ಣು, ದೊಡ್ಡ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣಲ್ಲ, ಪಚ್ಚ ಬಾಳೆಹಣ್ಣು, 4 ಬಾಳೆಹಣ್ಣು 65 ರೂಪಾಯಿ. ಓಕೆನಾ. ಅದೇ ನಾವು ಅಂಗಡಿಯಲ್ಲಿ ತೊಗೊಂಡ್ರೆ 1 kg 35 ರೂಪಾಯಿ, 40 ರೂಪಾಯಿ. ಅದಕ್ಕೆ 7ರಿಂದ 8 ಬಾಳೆಹಣ್ಣು ಬರ್ತವೆ.
ನೋಡಿ ಮಂಕಿ ಅಂದರೆ ಕೋತಿ ಕಿತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸೀರೆಯಲ್ಲಿ ಮುಚ್ಕೊಂಡು ಬರ್ತಿದ್ದಾರೆ. ನೋಡಿ ಪೂಜಾ ಸಾಮಾನು ತುಳಸಿ ಎಲ್ಲ ತೊಗೊಂಡು ಬಂದಿದ್ದಾರೆ. ಇಷ್ಟಕ್ಕೆ 120 ರೂಪಾಯಿ ನೋಡಿ. ಇಷ್ಟೇ, ಏನು ಜಾಸ್ತಿ ಏನಿಲ್ಲ, 120 ರೂಪಾಯಿ ಇಷ್ಟಕ್ಕೇ. ನಾನು ಅಂದರೆ ನೀವು ಅಂದ್ಕೋಬೋದು ದೇವ್ರಿಗೆ ಹೋದಾಗ ದುಡ್ಡು ಹಿಂದೆ ಮುಂದೆ ನೋಡ್ತಾರೆ ಅಂತ. ನಾನು ಆ ಥರ ಹೇಳ್ತಾ ಇಲ್ಲ. ಮಾರೋರು ಸ್ವಲ್ಪ, ಎಲ್ಲರೂ ತೊಗೊಳ್ಳೋರೇ ಇರಲ್ಲ, ಸ್ವಲ್ಪ ದುಡ್ಡು ಕಡಿಮೆ ಇರೋರು ಇರ್ತಾರೆ. ಮಾರೋರು ಸ್ವಲ್ಪ ಹೆಚ್ಚು ಕಡಿಮೆ ನೋಡಿಕೊಂಡು ವ್ಯಾಪಾರ ಮಾಡಬೇಕು ಅಂತ ಕೇಳ್ಕೊತೀನಿ ನಾನು. ಯಾಕಂದರೆ ನೀವೇ ನೋಡಿ, 1 kg ಬಾಳೆಹಣ್ಣು 35 ರೂಪಾಯಿ. ಪಚ್ಚ ಬಾಳೆಹಣ್ಣು ಅಂದರೆ ಅದಕ್ಕೆ 8, ಮಿನಿಮಮ್ 7 ಅಂತೂ ಬರುತ್ತೆ, ಮ್ಯಾಕ್ಸಿಮಮ್ 8 ಆದರೂ ಇದ್ದೇ ಇರುತ್ತೆ ಮ್ಯಾಕ್ಸಿಮಮ್. ಆದರೆ 4 ಬಾಳೆಹಣ್ಣಿಗೆ 65 ರೂಪಾಯಿ ಅಂದರೆ ಎಲ್ಲಿಂದ ಎಲ್ಲಿಗೆ ಅಲ್ವಾ? ತುಂಬ ಡಿಫ್ರೆನ್ಸ್ ಐತೆ. ಅದಕ್ಕೆ ನಾನು ಹೇಳ್ತಿರೋದಷ್ಟೇ, ಬೇರೆ ಏನಿಲ್ಲ. ದೇವ್ರು ಮಾಡಬೇಕು ಅಂತ ಬಂದಿದ್ದೀವಿ, ಮಾಡ್ತಿದ್ದೀವಿ. ಬಟ್ ನಾನು ವ್ಯಾಪಾರ ಮಾಡೋರು ಸ್ವಲ್ಪ ನೋಡ್ಕೊಂಡು ಮಾಡಬೇಕು, ಆ ಉದ್ದೇಶದಿಂದ ನಾನು ಹೇಳಿದ್ದಷ್ಟೇ, ಬೇರೆ ಉದ್ದೇಶ ಏನಿಲ್ಲ. ಮತ್ತು ನೋಡಿ ಒಳಗಡೆ ಹೋಗ್ತಿದ್ದೀವಿ ನಾವು, ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ ದರ್ಶನ ಮಾಡೋಣ ಅಂತ. ಬಟ್ ಏನಂದರೆ ಈ ಸಲ ಕೋತಿಗಳು ಕಡಿಮೆ ಇತ್ತು. ನಾವು ಲಾಸ್ಟ್ ಟೈಮ್ ಬಂದಾಗ ಸಿಕ್ಕಾಪಟ್ಟೆ ಕೋತಿಗಳಿತ್ತು. ನಾವು ಹಿಡಿದಿದ್ದು ಬ್ಯಾಗ್, ಪರ್ಸ್ ಸಮೇತ ಕಿತ್ಕೊಂಡು ಹೋಗಿತ್ತು. ಬಟ್ ನಮ್ಮ ಲಕ್ ಪರ್ಸ್ ವಾಪಸ್ ಕೊಡ್ತು. ಮತ್ತು ನೋಡಿ ಒಳಗಡೆ ಮೊಬೈಲ್ ಫೋನ್ ಅಲೋ ಇಲ್ಲ ಅಂತ ಹೇಳಿದರು. ಹಾಗಾಗಿ ಒಳಗಡೆ ಮೊಬೈಲ್ ಯೂಸ್ ಮಾಡೋಕ್ಕಾಗಿಲ್ಲ ನನಗೆ, ಫೋಟೋ ವೀಡಿಯೋ ಏನು ಮಾಡೋಕ್ಕಾಗಿಲ್ಲ. ಬಟ್ ಏನಂದರೆ ಆದರೂ ಕೊನೆಯಲ್ಲಿ ಬರೋವಾಗ ಸ್ವಲ್ಪ ನೋಡಿ ಮಾಡಿದ್ದೀನಿ ವೀಡಿಯೋ, ಬಟ್ ಅದರ ಕ್ಲಾರಿಟಿ ಇಲ್ಲ. ಮತ್ತು ವೀಡಿಯೋ ಎಲ್ಲ ಮಾಡಿಕೊಂಡು ಒಂದೆರಡು ಹಂಗೆ ಫೋಟೋಸ್ ಎಲ್ಲ ತಗೊಂಡು ನಾವು ಬೆಂಗಳೂರು ಕಡೆ ಹೊರಟ್ವಿ. ನೋಡಿ ದೇವಸ್ಥಾನದ ಮುಂದೆ ಶ್ರೀ ಕ್ಷೇತ್ರ ಕೆಂಗಲ್ ಅಯ್ಯನ ಗುಡಿ, ಅಲ್ಲಿ ಧ್ವಜ ಹಾರಾಡುತ್ತಲ್ಲ, ಅದನ್ನು ನೋಡೋಕ್ಕೆ ಒಂಥರ ಚೆಂದ, ಅಷ್ಟು ಸಖತ್ತಾಗಿರುತ್ತೆ ನಿಜವಾಗ್ಲೂ ನೋಡೋಕ್ಕೆ. ಆ ಬಸ್ಸಲ್ಲಿ ಓಡಾಡೋವಾಗ, ಈ ಮೇನ್ ರೋಡಲ್ಲಿ ಹೋಗ್ತಾ ಇರ್ತೀವಲ್ಲ ಬಸ್ಸಲ್ಲಿ, ಅವಾಗ ಓಡಾಡೋವಾಗ ಈ ದೇವಸ್ಥಾನ ಬಸ್ಸಿಂದ ನೋಡಿದ್ರೆ ದೂರದಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ದರ್ಶನ ಎಲ್ಲ ಆಯಿತು ಚೆನ್ನಾಗಿ. ಮತ್ತು ಅಲ್ಲಿಂದ ಹೋಗುವಾಗ ಅಲ್ಲೇ ಕೆಂಗಲ್ ಹತ್ರನೇ ಪಕ್ಕದಲ್ಲಿ ಒಂದು ಆಂಟಿ ಕಬ್ಬಿನ ಜ್ಯೂಸ್ ಮಾರ್ತಾಯಿದ್ರು. ಹಾಗೆ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೋದ್ವಿ. ನೋಡಿ ಈ ಬಿಸಿಲಲ್ಲಿ ವ್ಯಾಪಾರ ಹೆಂಗೆ ಮಾಡ್ತಿದ್ದಾರೆ. ಎಲ್ಲರ ಜೀವನನೂ ಒಂದೇ ಥರ ಇರಲ್ಲ. ನಾವು ನಮ್ಮದೇ ಜೀವನ ಕಷ್ಟ ಅನ್ಕೋತೀವಿ, ಬಟ್ ಎಲ್ಲರ ಜೀವನನೂ ಒಂದೇ ಥರ ಇರಲ್ಲ. ಅವ್ರ ಕೆಲಸನ ನಾವು ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ನಾವು ಹೇಳ್ತೀವಿ ನಮ್ಮ ಕಷ್ಟ ನಮ್ಗೆ ದೊಡ್ಡದು ಅಂತ, ಬಟ್ ಅವ್ರ ಕೆಲಸನ ನಾವು ಮಾಡೋಕ್ಕಾಗಲ್ಲ. ನೋಡಿ ಕಬ್ಬಿನ ಜ್ಯೂಸನ್ನ ತೊಗೊಂಡು ಬಂದು ಕೊಡ್ತಿದ್ದೀವಿ. ಅಜ್ಜಿ ಮತ್ತು ಅಮ್ಮ ಒಳಗಡೆನೇ ಇದ್ದರು, ನಾವು ಈಚೆ ಇದ್ವಿ. ಮತ್ತು ನೋಡಿ ನಾನು ಇಸ್ಕೊತಿದ್ದೀನಿ. ಮತ್ತು ಕುಡ್ಕೊಂಡು ಹೊರಟ್ವಿ ನಾವು ಇಲ್ಲಿಂದ. ನನ್ನ ಮಗ ಲಾಸ್ಟಲ್ಲಿ ಪಾಪ ಕಬ್ಬಿನ ಜ್ಯೂಸ್ ಆಂಟಿಗೆ ಬಾಯ್ ಮಾಡಿಬಿಟ್ಟು ಹೋಗ್ತಿದ್ದಾನೆ. ನೋಡಿ ಇವತ್ತಿನ ವಿಡಿಯೋ ಇದಾಗಿತ್ತು. ಏನಂದರೆ ಒಂದು ದಿನ ಯಾವ ಥರ ನಾವು ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಾನು ಹೇಳಿದ್ದೀನಿ ಅಷ್ಟೇ. ಮತ್ತು ನೋಡಿ ರಾಮನಗರದ ಹತ್ರ ಹೋಗ್ತಿದ್ದೀವಿ ಅಷ್ಟೇ. ಇಷ್ಟೇ ನನ್ನ ವೀಡಿಯೋ ಆಗಿರೋದು. ಏನಂದರೆ ಒಂದು ದಿನಕ್ಕೆ ಇದನ್ನು ನಾವು ಪ್ಲ್ಯಾನ್ ಅಂತ ಮಾಡಿರಲಿಲ್ಲ. ಹೋಗಲೇಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿರಲಿಲ್ಲ. ಎಲ್ಲ ಸಡನ್ನಾಗಿ ಆಯಿತು. ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಯಾವತ್ತೂ ಇರಬಾರ್ದು. ಎಕ್ಸ್ಪೆಕ್ಟೇಷನ್ಸ್ ಅನ್ನೋದನ್ನ ನಾವು ಜಾಸ್ತಿ ಇಟ್ಕೊಂಡ್ವಿ ಅಂದರೆ ನಾವು ತುಂಬ ನಿರಾಸೆ ಆಗ್ತೀವಿ. ಅದಕ್ಕೆ ಹೇಳ್ಬಾರ್ದು. ಎಕ್ಸ್ಪೆಕ್ಟೇಷನ್ಸು ಅನ್ನೋದು ಒಂದು ಗಾದೆನೇ ಇದೆ, ಅದು ಒಂದು ಲೈನ್ಸ್ ಇದೆಯಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇಸ್ ಕಿಲ್ ಅವರ್ ಹ್ಯಾಪಿನೆಸ್ ಅಂತ ಇದೆಯಲ್ಲ. ನಮ್ಮ ಖುಷಿನೇ ಕಿತ್ಕೊಬಿಡುತ್ತೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು. ಯಾವುದು ಇಟ್ಕೊಂಡು ಮಾಡೋಕ್ಕೆ ಹೋಗ್ಬಾರ್ದು. ನಮಗೆ ಖುಷಿ ಆದರೆ ಮಾತ್ರ ಅದನ್ನು ಮಾಡಬೇಕು ನಾವು. ನಮ್ಮ ಮನ್ಸಿಗೆ ತೃಪ್ತಿನ ಆ ಕೆಲಸ ನಾವು ಮಾಡಬೇಕು. ಅಂದರೆ ನಾವು ಏನೇ ಮಾಡಿದ್ರೂ ಫಸ್ಟು ನಮಗಿಷ್ಟ ಆಗಬೇಕು. ಅದ್ರ ಜೊತೆಗೆ ಸೆಲ್ಫ್ ಲವ್ ಅನ್ನೋದಿರಬೇಕು. ಫಸ್ಟು ನಮ್ಮನ್ನು ನಾವು ಪ್ರೀತಿ ಮಾಡಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ ಅಲ್ವಾ. ಅದನ್ನು ನಾನು ಹೇಳ್ತಿದ್ದೀನಿ ಅಷ್ಟೇ. ಯಾವುದೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇರಬಾರ್ದು. ಎಲ್ಲ ನಾರ್ಮಲಾಗಿರಬೇಕು. ಇರೋದೊಂದು ಜೀವನ ಎಂಜಾಯ್ ಮಾಡಬೇಕು. ಮತ್ತು ನಾವು ದುಡಿಯೋದೇ ನಾವು ಬದುಕೋಕ್ಕೋಸ್ಕರ, ಬದುಕನ್ನು ಆನಂದದಿಂದ ಬದುಕಬೇಕು. ಇಷ್ಟೇ. ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಇಷ್ಟು ಪೇಷನ್ಸಿಂದ ನಾನು ಹಾಕಿರೋ ವಿಡಿಯೋನ ಇಷ್ಟಪಟ್ಟು ನೋಡ್ತಿದ್ದೀರಲ್ಲ, ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ರೂ.